ಆರ್ಎಸ್ಎಸ್ ಕಾರ್ಯಕರ್ತರ ಉತ್ಸಾಹ, ಹರ್ಷೋದ್ಗಾರ. ಎಲ್ಲೆಲ್ಲೂ ಕೇಸರಿ, ಕೇಸರಿ, ಕೇಸರಿ. ಇಡೀ ಹೊಸರೋಡ್ ಕೇಸರಿ ಬಾವುಟಗಳಿಂದ ತುಂಬಿ ತುಳುಕುತ್ತಾ, ಕೇಸರಿಮಯವಾಗಿ, ಕಂಗೊಳಿಸಿದ ಹೊಸರೋಡ್ ಚನ್ನಕೇಶವ ನಗರ, ಹಿಂದೂ ಜಾಗೃತಿಯ ಸಂಭ್ರಮ. ಆರ್ಎಸ್ಎಸ್ ಕಾರ್ಯಕರ್ತರ ಉತ್ಸಾಹ, ಹರ್ಷೋದ್ಗಾರ, ಮುಗಿಲುನ್ಮುಟ್ಟಿದ ಜೈಘೋಷ, ಜಾನಪದ ಮೇಳ, ತಮಟೆ ವಾದ್ಯಕಲರವ, ನೋಡುಗರ ಕಣ್ಣುಗಳುಗಳಿಗೆ ಮನೆಮನೆಯ ಹಬ್ಬ. ಇಂತಹ ಸಂಭ್ರಮ, ಸಡಗರದ ಹಿಂದೂಗಳ ಹಬ್ಬದ ಆಚರಣೆ ಹಾಗೂ ಹಿಂದೂ ಸಮಾಜೋತ್ಸವವು ಹೊಸರೋಡಿನ ಚನ್ನಕೇಶವ ನಗರ ಸಾಕ್ಷಿಯಾಯಿತು. ಬೊಮ್ಮನಹಳ್ಳಿ ವಿಧಾನಸಭಾ ಹಾಗೂ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸಂಯುಕ್ತ ಆಶ್ರಯದಲ್ಲಿ ಚನ್ನಕೇಶವ ನಗರದಲ್ಲಿ ಏರ್ಪಡಿಸಿದ್ದ ಶೋಭಾಯಾತ್ರೆ ಹಾಗೂ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ನಾಗನಾಥಪುರ ವಾರ್ಡಿನಲ್ಲಿ ಜಾನಪದ ಕಲಾ ತಂಡಗಳು, ಭಜನೆ ಹಾಗೂ ಬೆಳ್ಳಿರಥ, ಪಲ್ಲಕ್ಕಿ ಮೆರವಣಿಗೆ. ಬಿಬಿಎಂಪಿ ಮಾಜಿ ಸದಸ್ಯರಾದ ವಿ. ಶಾಂತಬಾಬು, ಬಿಜೆಪಿ ಮುಖಂಡರಾದ ವಿಬಾಬು, ನಾಗನಾಥಪುರ ಮುಖಂಡರಾದ ಎಸ್ ಮುನಿರಾಜ್, ನಾಗನಾಥಪುರ ಸಮಾಜ ಸೇವಕ ಹಾಗೂ ಮುಖಂಡರಾದ ಶಿವಾರೆಡ್ಡಿ, ನಾಗರಾಜು, ಶೇಖರ್ ರೆಡ್ಡಿ, ಇನ್ನೂ ಮುಂತಾದ ಪ್ರಮುಖರು ಸೇರಿದಂತೆ ರಾಜಸ್ಥಾನ ಮಾರ್ವಾಡಿಗಳು ಸೇರಿದಂತೆ ಆರ್ಎಸ್ಎಸ್ ಕಾರ್ಯಕರ್ತರು ಮೆರವಣಿಗೆಗೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಈ ಭಾರತದ ಪುಣ್ಯಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಪ್ರಜೆಯೂ ಹಿಂದೂ ಎಂಬುದಾಗಿ ಎದೆ ತಟ್ಟಿ ಹೆಮ್ಮೆಯಿಂದ ಹೇಳಬೇಕು ಎಂಬುದಾಗಿ ಹಿಂದೂ ವಿಚಾರವಾದಿ ಹಾಗೂ ಪ್ರಧಾನ ಭಾಷಣಕಾರ ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ತಿಳಿಸಿದರು. ಚಾರ್ವಾಕನಿಗೂ ಸ್ಥಾನವನ್ನ ಕೊಟ್ಟಂತ ಧರ್ಮ ಈ ಸನಾತನ ಧರ್ಮ ಅನ್ನೋದನ್ನು ನೆನಪಿಟ್ಟುಕೊಳ್ಳಿ ಬಂಧುಗಳೇ. ಸಂಘ ಇದನ್ನೇ ಮಾಡ್ತಾ ಇದೆ. ಸಂಘ ಯಾರ ವಿರೋಧಿ? ಯಾರು ಭಾರತ ಮಾತೆಗೆ ಜೈ ಎನ್ನಲ್ವೋ ಅಂತವರ ವಿರೋಧಿ. ಯಾರು ಒಂದೇ ಮಾತ್ರ ಹೇಳೋದಿಲ್ವೋ ಅಂತವರ ವಿರೋಧಿ. ಯಾರು ಈ ಭೂಮಿಯನ್ನ ಮಾತೃಭೂಮಿ ಅಂತ ಕರೆಯಲ್ವೋ ಅಂತವರ ವಿರೋಧಿ ಸಂಘ. ಅಂತವರನ್ನ ನಾಶ ಮಾಡಲಿಕ್ಕೆ ಸಂಘ ನಿಂತಿದೆ ಅನ್ನೋದನ್ನ ಯೋಚನೆ ಮಾಡಿ. ಯಾವ ಮತವನ್ನ ವಿರೋಧಿಸುವುದಿಲ್ಲ. ಬೇರೆ ಉಳಿದಿದ್ದೆಲ್ಲ ಮತ, ಧರ್ಮ ಒಂದೇ, ಹಿಂದೂ ಧರ್ಮ. ಇಟ್ ಇಸ್ ಅ ವೇ ಆಫ್ ಲಿವಿಂಗ್, ನಮ್ಮ ಜೀವನ ಪದ್ಧತಿ. ಹಿಂದುತ್ವ ಅಂದ್ರೆ ಏನು? ಈ ನೆಲದ ಆ ಜೀವನ ಪದ್ಧತಿಯನ್ನ ಸಾವಿರಾರು ವರ್ಷಗಳಿಂದ ಸಂಗ್ರಾಮದೊಂದಿಗೆ ಉಳಿಸಿಕೊಂಡು ಬಂದಿದೆಯಲ್ಲ, ಅದೇ ಹಿಂದುತ್ವ. ಒಂದು ಉದಾಹರಣೆ ಕೊಡ್ತೀನಿ. ಛತ್ರಪತಿ ಶಿವಾಜಿ ಮಹಾರಾಜ್ ಹಿಂದುವಿ ಸಾಮ್ರಾಜ್ಯವನ್ನ ಕಟ್ಟಲಿಕ್ಕೆ ಅಫ್ಜಲ್ ಖಾನನಿಗೆ ಚೂರಿ ಹಾಕಿ ಕೊಂದ್ರಲ್ಲ, ಅದು ಹಿಂದುತ್ವ. ಹಿಂದೂ ಲಿವಿಂಗ್ ಅನ್ನ, ವೇ ಆಫ್ ಲಿವಿಂಗ್ ಅನ್ನ ಉಳಿಸ್ತಕ್ಕಂಥದ್ದು. ರಾಣಾ ಪ್ರತಾಪ್ ಆಗಿರ್ಬಹುದು, ಈ ದೇಶದ ನೂರಾರು ಹೋರಾಟಗಾರರಾಗಿರ್ಬಹುದು, ಏನು ಈ ದೇಶದ ಕಣಕಣದಲ್ಲಿರ್ತಕ್ಕಂಥ ಸನಾತನ ಧರ್ಮವನ್ನ ಉಳಿಸ್ಲಿಕ್ಕೋಸ್ಕರ ಹೋರಾಟ ಮಾಡಿದ್ರು, ಅದು ಹಿಂದುತ್ವ. ಯಾವಾಗ ಕರ್ಮದ ಫಲವನ್ನ ತ್ಯಾಗ ಮಾಡ್ತಿ, ಶ್ರೇಷ್ಠತೆಯನ್ನ ತ್ಯಾಗ ಮಾಡ್ತಿ, ಬದುಕುವ ಆಸೆಯನ್ನು ತ್ಯಾಗ ಮಾಡ್ತಿ, ಆ ತ್ಯಾಗದ ಫಲ ಬೆಳಕು, ಅಗ್ನಿ. ನಮ್ಮ ಆರ್ಎಸ್ಎಸ್ ಶುರುವಾಗಿದ್ದು ಡಾಕ್ಟರ್ ಜಿ ಅಗ್ನಿಹೋತ್ರದ ಮೂಲಕ. ಪಂಚಭೂತಗಳಲ್ಲಿ ಪೊಲ್ಯೂಟ್ ಆಗಿದ್ದು ಒಂದೇ ವಸ್ತು ಯಾವುದು ಅಂದ್ರೆ ಅಗ್ನಿ. ಅದರೊಳಗೆ ನೀವು ತುಪ್ಪ ಹಾಕಿ, ವಿಷ ಹಾಕಿ, ಅದು ಬೂದಿಯೇ ಮಾಡಿ. ಈ ಸನಾತನ ಧರ್ಮ ಆಚಾರ್ಯತ್ರಯರು ಬರೋ ಮೊದಲಿದ್ದು ನಾಥಪಂಥದಿಂದ. ನಾಥಪಂಥ ಶುರುವಾಗಿದ್ದು ಧ್ವನಿಯಿಂದ. ಶಿರಡಿಯಲ್ಲೆಲ್ಲ ಇವೆಲ್ಲ ನಾಥಪಂಥ. ಸಾಯಿನಾಥ, ಕದ್ರಿ ಮಂಜುನಾಥ ಇವೆಲ್ಲ ನಾಥಪಂಥ. ಇವತ್ತು ಅಲ್ಲಿ ಪರಶುರಾಮರ ಅಗ್ನಿ ಇದೆ, ಧ್ವನಿಯಲ್ಲಿ. ಮದುವೆ ಆಗ್ತಾ ನಾವು ಅಗ್ನಿಯನ್ನು ಸಾಕ್ಷಿ ಮಾಡ್ತೀವಿ. ಶಿವ ನಾವೆ ಸುಂದರ, ನಾವು ಸನಾತನ ಪುರಾತನ ಹಿಂದೂ. ನಾವೆ ಸತ್ಯ, ನಾವೆ ಶಿವ, ನಾವೆ ಸುಂದರ, ನಾವು ಸನಾತನ ಪುರಾತನ ಹಿಂದೂ. ಜಾತಿಯ ಬೇರು ಸುಡುವೆವು ನಾವು, ತಪ್ಪು ತಿದ್ದಿಕೊಂಡ ತಲೆಮಾರು ನಾವು. ನಾವು ಯುಗ ಯುಗದಲ್ಲೂ ಎದ್ದು ನಿಲ್ಲೋ ಬಲವು. ಎಂಟನೇ ತಾರೀಕು ನಾವೆಲ್ಲ ಹಿಂದೂ ಸಮಾಜೋತ್ಸವ ಅಂತ 8ನೇ ತಾರೀಕು ಇವತ್ತು ಆಚರಣೆ ಮಾಡ್ತಾ ಇದ್ವಿ. ಎಲ್ಲ
ರಾಯಸಂದ್ರ, ಕಟ್ಟಳ್ಳಿ, ನಾಗನಾಥಪುರ, ಸಿಂಗಸಂದ್ರ, ಹೊಸರೋಡು, ಕರ್ಪನಗರ, ಕೂಡ್ಲು ಈ ಸುತ್ತಮುತ್ತ ಎಲ್ಲ ಊರುಗಳಿಗೂ ಸೇರಿ ನಮ್ಮ ಇದು ಕರ್ಪನಗರದ ಗ್ರೌಂಡಲ್ಲಿ ಈರಪ್ಪ ಗಾರ್ಮೆಂಟ್ಸ್ ಗ್ರೌಂಡಲ್ಲಿ ಇವತ್ತು ಸಮಾಜೋತ್ಸವನ ಸುಮಾರು 10,000 ಜನ ಸೇರಿ ಸಮಾಜೋತ್ಸವ ಮಾಡ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಹಿಂದೂ ಬಾಂಧವರೆಲ್ಲ ಸೇರಿ ಇವತ್ತು ಅದ್ದೂರಿಯಾಗಿ ಇವತ್ತು ಸಮಾವೇಶ ಮಾಡ್ತಾ ಇದ್ದೀವಿ. ಅವ್ರಿಗೆಲ್ಲ ಎಲ್ಲರೂ ಸಹಕರಿಸ್ತಾ ಇದ್ದಾರೆ ಅಂತ ಜನರಿಗೆಲ್ಲ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಈಗ ಹಿಂದೂ ಸಮಾಜೋತ್ಸವ ನಾವೆಲ್ಲ ನಾಗನಾಥಪುರ, ಭುವನೇಶ್ವರಿ ಲೇಔಟು, ಡಾಕ್ಟರ್ ಲೇಔಟು, ರಾಯಚಂದ್ರ, ಗಿಟ್ಟಳ್ಳಿ ಎಲ್ಲ ಭಾರಿ ವಿಜೃಂಭವಾಗಿ ಜನ ಎಲ್ಲ ಭಾರಿ ವಿಜೃಂಭವಾಗಿ ಅವರಾಗ ಇನ್ನು ಯಾರೂ ಕರೀದಿರ ಅವರಾಗ ವಾಲಂಟಿಯರ್ ಬಂದಿರೋದಕ್ಕೆ ಎಲ್ಲರಿಗೂ ಚಿರಋಣಿ ಆಗಿರ್ತೀವಿ. ಅದೇ ರೀತಿ ನಮ್ಮ ಪರಪನಗರ ರೋಡಲ್ಲಿ ಊಟದ ವ್ಯವಸ್ಥೆ, ಪಾನಿ, ನೀರು, ಪಾನಕ ಎಲ್ಲ ಸೌಲಭ್ಯಗಳು ಅಲ್ಲಿ ಅರೇಂಜ್ ಮಾಡಿದ್ದೀವಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಜೈ ಶ್ರೀರಾಮ್. ಬಾರಿ ಹಿಂದೂ ಧರ್ಮ ಉಳಿಬೇಕಾದ್ರೆ ಇದೇ ರೀತಿ ಜನ ಬರ್ಬೇಕಂತ ಹೇಳಿದ್ದು ಕೃತಜ್ಞತೆ ಸಲ್ಲಿಸಿ. ನಾವು ಇನ್ನೂ ಉತ್ಸವ ಜಾಸ್ತಿ ಜೋರ ಮಾಡ್ತಾ ಇದ್ದೀವಿ. ಆದ್ರೆ ಸಿಂಚಂದ್ರ, ಕೂಡ್ಲು, ಸಿಂಚಂದ್ರ, ಪರಪನಗರ, ಹೊಸರೋಡು, ನಾಗನಾಥಪುರ, ಗಟ್ಟಳ್ಳಿ, ರಾಯಚಂದ್ರ, ದೊಡ್ಡನಗರ ಎಲ್ಲ ಸೇರಿ ನಾವು ಉತ್ಸವ ನಮ್ಮ ಹಿಂದೂಗಳೆಲ್ಲ ಸೇರಿ ಬಹಳ ಕಾರ್ಯಕ್ರಮ ಜೋರಾಗಿ ಮಾಡ್ತಾ ಇದ್ದೀವಿ. ನಮಗೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಬಹಳ 10,000 ಜನ ನಾವು ಸೇರ್ತಾ ಇದ್ದೀವಿ. ದೇವಸ್ಥಾನದ ಮುಖ್ಯ ನಮ್ಮ ನಾಗನಾಥಪುರ ವಾರ್ಡಿಂದ 3,000 ಜನ ಹೋಗ್ತಾ ಇದ್ದಾರೆ. ಅಂದ್ರೆ ನಾವಾಗಿ ಬರ್ತೀವಿ ಅಂತ ಹೇಳಿ ಎಲ್ಲ ಜನಜಾತ್ರೆ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಹಿಂದೂ ಸಮಾಜ ಇಷ್ಟೊಂದು ಅದ್ದೂರಿಯಾಗಿ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ನಾಡ ಹಬ್ಬ ತರ ಇದೆ ಇವತ್ತು. ಎಲ್ಲ ಭಾರತ ಮಾತೆಗೆ ಜೈ, ಹಿಂದೂಸ್ತಾನಿಗೆ ಜೈ. ಮತ್ತೆ ನಾವೆಲ್ಲ ಒಟ್ಟುಗೂಡಿ ಇವತ್ತೇನು ಈ ಸಮಾವೇಶ ಸೇರ್ತೀವಿ. ಮುಂದಿನ ವರ್ಷಗಳಲ್ಲಿ ಇದೇ ರೀತಿ ನಾವೆಲ್ಲ ಒಟ್ಟಾಗಿರ್ಬೇಕು. ಭಾರತ ಮಾತೆಗೆ ಜೈ.